ತಮಾಷೆ ಮಾಡಿದೆ. ಸರಿ, ಯಾರು ಗೆಲ್ಬೋದು ಮೈಸೂರಲ್ಲಿ? ಬಿಜೆಪಿ. ಕುಂತ್ಕೊಳ್ಳ ನೀನು, ಹೋಗ ಹಾಲು ಕುಡ್ದು ಮನೆ ಕೋಲೆ ಬಂದ್ಬಿಟ್ಟ ಇಲ್ಲಿ. ಹೇಳಿ ನೆಕ್ಸ್ಟ್. ಯದುವೀರು. ಹೌದಾ? ಅವರೇ ಗೆಲ್ಬೋದಾ? ನೀವು ಅವರಿಗೆ ಗೊತ್ತಿದ್ದ? ನಮಸ್ಕಾರ ರೀ. ನೀವು ಮಾಸ್ಕ್ ಹಾಕೊಂಬಿಟ್ರೆ ಹೇಳಿ, ನಿಮ್ಮ ಹೆಸರೇನು? ಸರಸ್ವತಿ. ಸರಸ್ವತಿ, ವಿದ್ಯಾ ಸರಸ್ವತಿ ಅಥವಾ ವೀಣಾ ಸರಸ್ವತಿನ? ಸರಸ್ವತಿ ಅಲ್ಲ. ಸರಿ ಹೇಳಿ, ಯಾರು ಗೆಲ್ಬೋದು ಮೈಸೂರಲ್ಲಿ? ಬಿಜೆಪಿ. ಯದುವೀರ್ ಅಂತ. ಯದುವೀರೇ ಅವರೇ ಗೆಲ್ಬೋದು. ಓಟ್ ಹಾಕಿದ್ರಾ? ಹಾಕಿದ್ದೀವಿ. ಈ ಓಟ್ ಹಾಕಲ್ವಲ್ಲ, ಮನೇಲಿ ಕುಂತ್ಕೊಂಡು ಸೋಂಬೇರಿಗಳಿರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ? ಅದು ಅವ್ರದಾ? ಹಾಕೋ, ಅದು ಅವ್ರಿಷ್ಟ. ಅವರು ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಓ ಏನಣ್ಣ ಮೇಕೆ, ಏನು ಹೆಸರು? ಹೆಸರುದು ಮೇಕೆ. ನಿನ್ನ ಹೆಸರೇನ? ನನ್ನ ಹೆಸರು ಬಳ್ಳಾರಿ. ಬಳ್ಳಾರಿ? ನಮ್ಮೂರು ವಿಜಯನಗರ. ವಿಜಯನಗರ ಬಳ್ಳಾರಿ. ಬಳ್ಳಾರಿಯಾ? ಹೆಸರೇ ಬಳ್ಳಾರಿ? ಹೆಸರೇ ಬಳ್ಳಾರಿ. ಅದಂಗೆ ಬಳ್ಳಾರಿ ಅಂತ ಹೆಸರು ಬಿಟ್ರು ಊರ ಹೆಸರ? ನಮ್ಮ ಊರ ಹೆಸರು ಇಟ್ಟಿರೋದು ಹಂಗೆ, ನನ್ನ ಬಳ್ಳಾರಿ ಅಂತ ಕರೆಯೋದು. ಇದು ನಮ್ದು ಮೇಕೆ. ತಡ್ರಿ ಒಂದ್ ನಿಮಿಷ, ಎಲ್ಲಿ ಓಡಿರಿ ಮೇಕೆ ತಕೊಂಡು. ಯಾರು ಗೆದ್ದವ್ರು ಮೈಸೂರಲ್ಲಿ? ಬಿಜೆಪಿ ಬರ್ತದ. ಬಿಜೆಪಿ ಅವರೇ ಬರೋದು. ಫಿಕ್ಸು. JDS ಬರ್ಬೇಕು, ಬಿಜೆಪಿ ಇರ್ಬೇಕು. ರಾಜ್ರು ಓಟ್ ಹಾಕ್ದ? ಓಟ್ ಇನ್ನು ಹೋಗಿಲ್ಲ. ಈಗಿನ ಓಟ್ ಹಾಕೋದಕ್ಕೆ ಕಾಸು ಕೊಟ್ಟಿದ್ರಿ ಯಾವ ಇಲ್ಲ ನಮ್ಮ ಹಾಕೊಟ್ಟಮೆ ಆಗ್ಲೇ ಓಟು. ರೊಕ್ಕ ಕೊಟ್ರೆ ಓಟ್ ಹಾಕಿ. ಇಲ್ಲಪ್ಪ, ಕಾಸು ಕೊಡಿದ್ರು ಹಾಕ್ನಿ. ನಮಸ್ಕಾರ. ಎಲ್ಲರೂ ಓಟ್ ಹಾಕಿದ್ರಾ? ಆಯ್ತು, ಯಾಕೆ ಏನು ಹೆಸರು ನಿಮ್ದು? ವೇದಶ್ರೀ. ಓಟ್ ಹಾಕಿದ್ರಾ? ಇಲ್ಲ ಸರ್, ಯಾಕೆ? ಆಗಿಲ್ಲ ಇನ್ನು. ಅಯ್ಯೋ ಪಾಪನ್ ಮಾತಾಡ್ಸ್ಬಿಟ್ಟಲ್ಲಪ್ಪ ಬಂದು. ಇನ್ನು 18 ಆಗಿಲ್ವಾ? ಆದ್ರೂ ಕೇಳ್ತೀನಿ, ಯಾರು ಗೆಲ್ಬೋದು ಮೈಸೂರಲ್ಲಿ? ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಗೊತ್ತಿಲ್ಲ ಸರ್. ಯಾರು ನಿಂತಿದಾರೋ ಅಂತ ಗೊತ್ತಾಗೋಗ್ಲಿ. ನೀವು ಓಟ್ ಹಾಕೋದ್ ಬೇಡಪ್ಪ. ಯಾರು ನಿಂತಿದ್ದಾರೆ, ಏನು ನಡೀತೈತೆ? ಕೈಯಲ್ಲೊಂದು ಫೋನ್ ಇಟ್ಕೊಂಡಿದ್ದಿಲ್ಲ, ಅದು ಯಾವ್ದು ಕಂಪ್ನಿದೊಂದು ಗೊತ್ತಾ? ವಿವೋ. ವಾವ್. ಶಿವಣ್ಣವ್ರೆ, ಯಾರು ಬರ್ಬೋದ್ರಿ ಮೈಸೂರಲ್ಲಿ? ಸರ್, ನಮ್ಗೆ ಇವಾಗ ಇವರು ಒಡೆಯರೇ ಬರೋದು ಅನ್ನೋ ಮೂಮೆಂಟ್ ಇದೆ ನಮ್ಮ ಕಡೆ, ನಮ್ಮ ಗೊತ್ತಿರೋ ಪಟ್ಟು. ನಮಸ್ಕಾರ ಕಣ್ರಿ. ಆಯ್ತು. ಏನಾಯ್ತು? ಏನು ಇದಾಯ್ತಾ? ಇಲ್ಲ, ಆಗಿಲ್ಲ. ಮತ್ತೆ ಇನ್ನೇನಾಯ್ತು? ಆಗಿಲ್ಲ. ತಡಿ ಹೊಸಿ. ಓಟ್ ಹಾಕ್ದ? ಓಟ್ ಹಾಕಿ. ಓಟ್ ಹಾಕಿದ್ರ? ಹಾಕಿದ್ರಿ. ಆಯ್ತು. ಯಾರು ಗೆಲ್ಬೋದು ಒಳ್ಳೆ ನರಸೀಪುರದಲ್ಲಿ? ನಮ್ಮ ದೇವ್ರಿಗೆ ಒಬ್ಬನಿಗೆ ಗೊತ್ತಣ. ಏನ್ ದೇವ್ರ ಮ್ಯಾಲಿಂದ ಕೆಳಗೆ ಬಂದು ಓಟ್ ಹಾಕ್ತಾನ? ದೇವ್ರ ಒಬ್ಬನಿಗೆ ಗೊತ್ತಣ. ಅಷ್ಟೇ ದೇವ್ರ ಒಬ್ಬನೇ ಉಂಟು. ಯಾರು ಗೆಲ್ಬೋದು? ಬಿಜೆಪಿ ಕಾಂಗ್ರೆಸ್? ನಮಗೆ ಗೊತ್ತಿಲ್ಲ ಅನ್ನೋದು ಯಾವುದೇ ಯಾವ್ದು ನಮ್ಗೆ ಹೇಳೋಕ್ಕಾಗಲ್ಲ. ಏನು ನೋಡಿ ಕೇಳಬೇಡಿ, ಆಯ್ಕೊಂಡು ಹೋಗಿ. ಈ ವಿಷಯ ಗೊತ್ತಾ ನಿಮ್ಗೆ? ಅದೇ ಪ್ರಜ್ವಲ್ ರೇವಣ್ಣಂದು ಬಿಡಿ. ಗೊತ್ತಿಲ್ವಾ? ಗೊತ್ತಿಲ್ಲ. ಏನು ಗೊತ್ತಿಲ್ಲ ಬಿಡಿ. ಒಟ್ಟು ಯಾರು ಗೆಲ್ತಾರೆ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಅದು. ನೀವ್ ಯಾರಿಗೆ ಓಟ್ ಹಾಕಿದ್ರಿ? ಯಾರಿಗೂ ಹಾಕಿಲ್ಲ ನಾನು. ಓಟ್ ಹಾಕಿಲ್ವಾ? ಓಟ್ನೇ ಹಾಕಿಲ್ಲ ನಾನು. ನಾಮಿನೇಷನ್ ಮಾಡಿದ್ದೀನಿ ಅಲ್ಲಿ. ನಾಮಿನೇಷನ್? ನೀವೇ ನಾಮಿನೇಷನ್ ಮಾಡ್ಬಿಟ್ರಿ? ಆಯ್ತು. ಸರಿ ಬಿಡಪ್ಪ, ನೀನೇ ಗೆಲ್ಲೋದು. ನಾವು ಗೆಲ್ಲಕ್ಕಲ್ಲ. ನೀನೇ ನಾಮಿನೇಷನ್ ಮಾಡಿರೋದು? ನಾನೇ. ಹಂಗಾರೆ ನೀವೇ ಓಟ್ ನಿಂತು ಬಿಟ್ಟಿರಿ? ಆಯ್ತು. ಯಾವ್ದು ಬೇಡಿ ಅಣ್ಣ. ನಿಮ್ಮ ಹೆಸರೇನು? ಬಸಮ್ಮ. ಯಾರು ಗೆಲ್ಬೋದು? ನಾನು ನರಸೀಪುರದಲ್ಲಿ ಯಾರು ಗೆದ್ದಿದ್ದಾರ? ನಾನು ಹಾಕಿದ್ದೀನಿ ಹುಲ್ಲೋರೆ. ಓ, ಈ ಸಲ ಹೊರೆ ಹೊತ್ಕ ಹೋಗಲ್ಲ. ತಂದಿದ್ದೀನಿ ಅದ ಹುಲ್ಲೋರ್ಗೆ ಹಾಕಿದ್ದೀನಿ ಅಂತ. ಹಾಕಿದ್ದೀನಿ ನೋಡಿ. ಹಾಕಿದ್ದೀನಿ. ಯಾರು ಗೆಲ್ಬೋದು?
ನೋಡಿ ನಿಮ್ಮ ತಾಲೂಕು ನನ್ಗೆ ಹೆಂಗ್ ಗೊತ್ತು. ನಮ್ಮ ತಾಲೂಕು ಅಲ್ಲ, ನಿಮ್ಮ ತಾಲೂಕಿಗೆ ನಾವು ಬಂದಿವಿ. ನಾನು ಅರ್ಕಲ್ಗೂಡ ತಾಲೂಕು. ಅದಕ್ಕೆ ಹಾಸನ. ಹಾಸನ. ಹಂಗಾರೆ ಹುಲ್ಲೋರೆ ಹೊತ್ಕೊ ಹೋಗೋದೇ ಸರಿ ಸಲಿಯ. ಎಲ್ಲಿಗೆ ಹೋಗೋದೋ ಗೊತ್ತಾಗಲ್ಲ ನೋಡೋಣ ತಾಳಿ ಒಂದು ವಾರ ಎಲ್ಲಿಗೆ ಹೋಗೋದು ಅಂತ. ನಮಸ್ಕಾರ ಕಣ ಬಾಣ ಇಲ್ಲೇ ಎಲ್ಲೋದೆ ಎಲ್ಲಿ ಕಿಟ್ಬ್ಯಾಗ್ ಎತ್ಕೊ ಊರು ಬಿಡ್ತಿದೆ. ಏನು ಹೆಸರು ನಿಂದು? ನಂಜೇಗೌಡ ಗೌಡ್ರೆ ಏನ್ರಿ ಈ ಸಲ ಏನಾಗ್ಬೋದು ರೀ? ಏನಾಗ್ಬೋದು ಇಲ್ಲಿ ಹಾಸನಲ್ಲಿ? ಕಾಂಗ್ರೆಸ್. ಯಾಕೆ JDS ಇಲ್ವೇ? ಇಲ್ಲ, ಏನು ಕಥೆಗಳು ಕೇಸ್ಗಳಿವು ಏನಂತೀರಿ? ಅದಕ್ಕೆ ಆಗಿರೋದು. ದುರಂಕಾರ ಇರೋದಕ್ಕೆ ಆಗಿರೋದು. ಹಂಗಂತೀರ? ಇನ್ನೇನು ಏನು ದುರಂಕಾರ? ಸರ್ವನಾಶ ಆಗೋಯ್ತಾರೆ, ಸಾಕ್ಬಿಡಿ. ಅಯ್ಯೋ ಬರ್ರ ಹುಡುಗ್ರ ಬಾಣಲೆ ಏನಣ್ಣ ಹೆಸರು? ಲಕ್ಷ್ಮೀಶ್ ಅಂತ. ಲಕ್ಷ್ಮೀಶ್. ಓ ಈ ರಾಮಪ್ಪ ಸಾಮಾನ್ಯನು ಆಯ್ತು. ನೀ ಫುಲ್ ನಿನ್ನ ವೈರಲ್ ಅಳಿಕೆ. ಏನು ನಿಮ್ಮ ಹೆಸರೇನಂದ್ರೆ? ಲಕ್ಷ್ಮೀಶ್ ಅಂತ. ಲಕ್ಷ್ಮೀಶ್ ಅವ್ರೆ ಯಾರು ಗೆಲ್ಬೋದ್ರಿ ಒಳ್ಳೆ ನರಸೀಪುರದಲ್ಲಿ? ಒಳ್ಳೆ ನರಸೀಪುರದಲ್ಲಿ ಅನ್ನೋದಕ್ಕಿಂತ ಮೋದಿ. ಹಾಸನ. ಹಾಸನ ಅನ್ನೋದು ಮೋದಿಗಿದ್ರೆ ಒಳ್ಳೇದು ಅಂತ. ಮೋದಿ ಭಾರತದಲ್ಲಿ ಅದು ನೋಡಿ ಓಟ್ ಹಾಕಿರೋದು. ಒಟ್ಟು ಮೋದಿ ಯಾವನ್ ಬೇಕಾಗಿಲ್ಲ ಮೋದಿ ಹಂಗಂತೀರಾ? ಓಕೆ. ನಿಮ್ಮ ಹೆಸರೇನ್ರಿ? ತಿಮ್ಮರಾಜು. ತಿಮ್ಮರಾಜ್ ಅವ್ರೆ ಯಾರು ಗೆಲ್ಬೋದ್ರಿ? ಶ್ರೇಯಸ್ ಪಟೇಲ್ ಗೆಲ್ತಾನೆ. ಶ್ರೇಯಸ್ ಪಟೇಲ್ ಗೆಲ್ತಾನೆ. ಶ್ರೇಯಸ್ ಪಟೇಲ್ ಗ್ಯಾರಂಟಿ. ಗ್ಯಾರಂಟಿ. ಯಾಕೆ ಗೆಲ್ಬೇಕವ್ರೆ? ಗೆಲ್ಬೇಕು, ಹೊಸದಾಗಿ ಬರ್ಬೇಕು, ಅವರು ಆಯ್ಕೆ ಆಗ್ಬೇಕು ಹೊಸದಾಗಿ. ಬರೀ ಹಳಬರ್ನೇ ತಗೊಂಡೋದ್ರೆ ಏನ್ ಮಾಡೋದು? ಮೇಡಮ್ ಅವ್ರೆ ನಮಸ್ಕಾರ ಕಣ್ರಿ. ಅವ್ರ ಹತ್ರನೇ ಹೋಗಿ ಅಂದ್ರೆ ನಿಮ್ಮ ಹತ್ರ ಏನು ನೀವು ಓಟ್ ಹಾಕಕ್ಕಿಲ್ವಾ? ಹೆಸರು ನಿಮ್ಮ ಹೆಸರೇನು ಹೇಳ್ರಿ? ಪೂಜಾ ಅಂತ. ಪೂಜಾ ಅವ್ರೆ ನೀವು ಪೂಜೆ ಮಾಡಬೇಡಿ, ಇಲ್ಲಿ ಕೇಳಿ ಚೆನ್ನಾಗಿ ಮಲ್ಲಿಗೆ ಹೂ ಕೊಡ್ತಿದ್ದೀರಿ. ಯಾರು ಗೆಲ್ಬೋದು ಹಾಸನಲ್ಲಿ? ಬತ್ತೀನಿ ಅಲ್ಲಿ ಹೋಯ್ತೀನಿ ರೀ, ಹೋಯ್ತೀನಿ ಎಲ್ಲರ ತಕ್ಕೋ ನಮಗೂ ಬೇಕು ಕಾಣಂತ ಎಲ್ಲರದು. ಹೇಳಿರಿ ಯಾರು ಗೆಲ್ಬೋದು? ಯಾರು ಗೆಲ್ಬೋದು? BJP ಬರ್ಬೋದು. BJP ಬರ್ಬೋದು ಅಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀರಿ. ಓಕೆ ಓಕೆ ಓಕೆ. ಅಮ್ಮ ಬವ್ವ ಇಲ್ಲಿ ಬಾಯಿಲಿ ನಾ ಹೇಳ್ಕೊಟ್ಟನು. ಬಾಯಿ ಹೆಸ್ರಿಗೆ ನಾ ಕೇಳ್ದಂಗೆ ಹೇಳು ನೀವು. ಏನು ಹೆಸರು ನಿಮ್ಮದು? ಚಂದ್ರಮ್ಮ. ಚಂದ್ರಮ್ಮ. ಯಾರು ಗೆಲ್ಬೋದು ಹಾಸನಲ್ಲಿ? ಕಾಂಗ್ರೆಸ್. ಕಾಂಗ್ರೆಸ್ಸು ಯಾಕೆ? ಇನ್ಯಾಕೆ ದುಡ್ಡು ಕೊಟ್ಟಾರಲ್ಲ ಎಲ್ಲರಿಗೂ. 2000 ಗ್ಯಾರಂಟಿ ಫಿಕ್ಸು. ಹಂಗೆ ಸಮಾಧಾನ ಹುಡುಗರ. ಬಾಯ್ಸ್ ಇಸ್ ಬಾಯ್ಸ್. ಎಂತ ಒಂದ್ ನಿಮಿಷ ಏನು ಒಳ್ಳೆ ಎಷ್ಟು ಚಂದ ಒಳ್ಳೆ ಸೀದಾ ಆಫ್ರಿಕಾದಿಂದ ಇಳಿದು ಬಂದಂಗೆ ಇದೆಯಾ ಕಣಪ್ಪ ನೀನು. ಏನು ಹೆಸರು? ಹೇಳಬಾರ್ದು. ಏನು ಹೆಸರು? ಬಾಯ್ಲೆ ಹೆಸರೇನ ನಾನು ಮಾತಾಡಿಸ್ತೇನೆ. ಜೀವನು. ಏನು ಇಷ್ಟು ಏಜು? 26 ಏಜು. ಬಿಟ್ರಿ 2 ಮಕ್ಳು ಆಯ್ತವೆ. ಮಾತಾಡೋಕೆ ಎದುರ್ಕತಿಯಲ್ಲ ಜನಗಳ ಕೈಲಿ ಮಾತಾಡ್ಲೇಬೇಕು ತಾನೆ ಆಟ ಓಡಿಸುವಾಗ. ಮತ್ತೆ ಮಾತಾಡ್ಬೇಕು. ಇದು ಹೆಂಗೆ ಕಂಡೋದು ನಿಂಗೆ? ಹೇಳಪ್ಪ ಹಾಸನಲ್ಲಿ ಯಾರು ಗೆಲ್ಬೋದು? ನನಗೆ ಗೊತ್ತಿಲ್ಲ ಸಾಹೇಬ್. ಗೊತ್ತಿಲ್ಲ? ಬಾರೇಲೆ ಇನ್ನೇನು ಗೊತ್ತು ನಿಂಗೆ? ನಾವೆಂತ ಕೇಳೋದಿಲ್ಲ. ಅಜ್ಜಿ ಸಹ ಮಾತಾಡ್ತೇವೆ, ಸೊಸೆ ಸಹ ಮಾತಾಡ್ತೇವೆ. ನಿಮ್ಮ ಹೆಸರೆಂತ ಅಜ್ಜಿ? ನಮ್ಮ ಹೆಸರು ಮಾಣಕ್ಕ ಅಂತ. ಮಾಣಕ್ಕ. ಮಾಣಕ್ಕ ಅವರೇ ಓಟ್ ಹಾಕಿದ್ದ ಈ ಸಲ? ಓಟ್ ಹಾಕಿದ್ದೇವೆ. ಎಲ್ಲ ಚಂದ ಆಗ್ತದೆ ಓಟ್ ಎಲ್ಲ? ಚಂದ. ಎಷ್ಟು ವರ್ಷ ಓಟ್ ಹಾಕಿದ್ದೀರಿ ನೀವು? ನಾನು ಎಷ್ಟು ಸುಮಾರು ವರ್ಷ ಆಯ್ತು. ಹೌದಾ? ಓಕೆ. ಯಾರು ಗೆಲ್ಬೋದು ಸುಳ್ಳ್ಯದಲ್ಲಿ ಮತ್ತೆ ಮಂಗಳೂರಿನಲ್ಲಿ? ಯಾರು ಗೆಲ್ಬೋದು? ಮೋದಿ ಗೆಲ್ಬೇಕು. ಮೋದಿ ಗೆಲ್ಬೇಕು. ಮೋದಿಯೇ ಗೆಲ್ಬೇಕು. ಹೌದಾ? ನಿಮ್ಗೆ ಅವರೇ ಇಷ್ಟನಾ? ಹೌದು. ಮತ್ತೆ ಇಲ್ಲಿ ಬಿಜೆಪಿ ಮಂಗಳೂರಿನಲ್ಲಿ? ಇಲ್ಲಿ ಸಹ ಕೆಲವು BJP ಇಲ್ಲ. ಹಾಗೆ ಕೆಲವು BJP ಮತ್ತೆ ಕೆಲವು ಕಾಂಗ್ರೆಸ್. ಹಾಗೆ. ಓಕೆ. ನಿಮ್ಗೆ ಯಾರು ಇಷ್ಟ? ನಿಮ್ಗೆ BJP ಪ್ರಧಾನಮಂತ್ರಿ ಯಾರಾಗಬೇಕು? ಪ್ರಧಾನಮಂತ್ರಿ ಆಗ್ತಾರಲ್ಲ ಮೋದಿಯೇ. ಮೋದಿ. ಆಗ್ಲೇ ಹೇಳಿ ಆಯ್ತು ಮತ್ತೆಂತ. ಅದಕ್ಕೆ ಸೊಸೆ ಹತ್ರ ಕೇಳುವಂತ. ಅಲ್ಲ ನಾನು ಜಾಸ್ತಿ ಕೇಳೋದಿಲ್ಲ, ಯಾರು ಗೆಲ್ಬೋದು ಕೇಳ್ತೇನೆ. ನಿಮ್ಮ ಹೆಸರೆಂತ ಸಾಕು ಜಾಸ್ತಿ. ನಿಮ್ಮ ಹೆಸರು? ಭವಾನಿ. ಭವಾನಿ ಅವರೇ ನಾನು ಕೇಳೋದು ಇಷ್ಟೇ, ಓಟ್ ಹಾಕಿದ್ರಾ? ಓಟ್ ಎಲೆಕ್ಷನ್ ಡ್ಯೂಟಿ ಇತ್ತು, ಓಟ್ ಹಾಕಿದೆ ಅಲ್ಲಿ. ಓ ಭಾಳ ಕರೆಕ್ಟಾಗಿ ಸಿಕ್ಕಿದ್ದಾರೆ ಇವರು. ಪಕ್ಕ ನೀವು ಮಾತಾಡಲೇಬೇಕು. ನೀವು ಮಾತಾಡಿ ಅಂದ್ರೆ ಕಷ್ಟ ಆಗ್ತದೆ. ಇರಲಿ. ನಿಮಗೆ ಏನು ಅನಿಸ್ತದೆ ಯಾರು ಗೆಲ್ಲಬಹುದು? ನೀವು ಯಾರಿಗೆ ಓಟ್ ಹಾಕಿದ್ರಿ ಕೇಳೋದಿಲ್ಲ ನಾನು. ನಿಮಗೆ ಯಾರು ಗೆಲ್ಲಬಹುದು ಅಂತ ಅನಿಸ್ತದೆ? ಮೋದಿಯೇ ಗೆಲ್ಬೇಕು ಅಂತೇಳಿ. ಮತ್ತೆ ಅತ ಹೇಳಿದ್ಮೇಲೆ ಸೊಸೆ ಅದೇ. ಯಾಕಂದ್ರೆ ಅದು ಬಿಡಿ, ಕೆಲಸ ಬೇರೆ ನಮ್ಮದು ಇದೆ ಬೇರೆ. ಹೆಣ್ಮಕ್ಳನ್ನು ಕಾಪಾಡಬೇಕಾದ್ರೆ ಮೋದಿಯೇ ಗೆಲ್ಬೇಕು. ನೋಡಿ ಮಾತಾಡೋದು ಅನ್ಕೊಂಡು ಎಷ್ಟು ಚಂದ ಮಾತಾಡೋದು. ನಮ್ಮ ಊರಿನ ಹೆಣ್ಮಕ್ಳನ್ನು ಕಾಪಾಡ್ಬೇಕಂದ್ರೆ ಮೋದಿ ಗೆಲ್ಬೇಕಂತೆ. ಹಾಗೆ ಮತ್ತೆ 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 ಏನಕ್ಕೋಸ್ಕರ ಮೋದಿ ಗೆಲ್ಬೇಕು? ಮತ್ತಂದ್ರೆ ಎಂತಂತೇಳಿ ಮತ್ತೆ ಫ್ರೀ ಬೇಡವಾ?
ಫ್ರೀ ಅಂತ ಬೇಡ ಸರ್ ಫ್ರೀ ಬೇಡವೇ ಬೇಡ, ನಾವು ಫ್ರೀ ಯೂಸು ಮಾಡೋದಿಲ್ಲ. ಅಂತ ಮರ ಹೀಗೆ ಹೇಳಿದ್ದು, ಬಸ್ ಫ್ರೀ ಉಂಟು, ವಿದ್ಯುತ್ ಫ್ರೀ ಉಂಟು, 2,000 ಬರ್ತದೆ. ಬಸ್ಸಲ್ಲಿ ನಾವು ಹೋಗುದೇ ಇಲ್ಲ, ನಾವೇ ಅಪ್ ಆ್ಯಂಡ್ ಡೌನ್ ಕೇರಳ, ನನ್ನ ಊರು ಕೇರಳ. ನಮಗೆ ಫ್ರೀ ಇಲ್ಲ, ಅದ ಕಾರಣ ಫ್ರೀ ಬಸ್ ಇದ್ರೂ ನಾವು ಹೋಗುದಿಲ್ಲ. ಹಾಗೆ ಫ್ರೀ ಏನು ಬೇಡ. ಫ್ರೀ ಬೇಡ. ನಾನು ಕೇಳೋದು, ನೀವು ಒಂದು ಎಜುಕೇಟೆಡ್ ಆಗಿ ಈಗೆಲ್ಲ ಫ್ರೀ ಕೊಡ್ತಾರಲ್ಲ, ಅದು ಮುಖ್ಯ ಅಂತ ಅನ್ಸುತ್ತಾ, ಒಳ್ಳೇದಂತ ಅನ್ಸುತ್ತಾ? ಇಲ್ಲ ಸರ್, ಒಳ್ಳೇದು. ನಾವು ದುಡ್ದರೆ ನಮಗೆ ಒಳ್ಳೇದು, ಅಂದರೆ ಫ್ರೀ ಕೊಟ್ಟರೆ ಅದು ಯಾವತ್ತೂ ಒಳ್ಳೇದಲ್ಲ. ಹಾಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡಿ ಎಷ್ಟು ಚಂದ ಆಯಿತು. ಓಕೆ, ಎಷ್ಟು ಏಜು? ಏಜ್ 25. 25 ಆಗಿರ್ಲೇಬೇಕು. ಮತ್ತೆ ಅಲ್ಲಂದ್ರೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಿದ್ದೀವಿ ಯಾರು? ಹಾಂ, ನಿಮ್ಮ ಪ್ರಕಾರ ಯಾರು ಗೆಲ್ಲೋದಾ? ಓಟ್ ಹಾಕಿದ್ಯಾ? ಹಾಕಿ. ಯಾರು ಗೆಲ್ಲೋದು? ಇವರು ಮೋದಿಯಾ? ಹೌದು. ಎಂತ ನಿಮ್ಮ ಓನರ್ ಹೇಳ್ಕೊಟ್ರಾ? ಯಾರಾದ್ರೂ ಬಂದು ಕೇಳಿದ್ರೆ ಹಾಗೆ ಹೇಳ್ಬೇಕು, ಎಲ್ಲಿದ್ದಾಗ ಹಾಗೆ ಹೇಳ್ಬೇಕಂತ ಗೊತ್ತಿದೆಯಲ್ಲ ಅಂತ. ಗೊತ್ತಿದೆಯಲ್ಲ. ಹೌದು. ನಿನ್ನ ಹೆಸರೆಂತ? ನಂದು ಪುರುಷೋತ್ತಮ್. ನಿಮ್ಗೆ ಯಾರು ಗೆಲ್ಬೇಕಾ? ಮೋದಿಜಿ. ಮೋದಿಜಿ? ಹೌದು. ಯಾಕೆ? ಇಲ್ಲಿ ನಮ್ಮ ದೇಶಕ್ಕೆ ಮೋದಿಜಿ ಒಳ್ಳೆಯದು. ದೇಶಕ್ಕೆ ಮೋದಿಜಿ ಒಳ್ಳೇದು. ಹೌದು.